ಇದೆಯಾ, ಈ ಥರ ಕಾರ್ಯಕ್ರಮವನ್ನು ಅಂದರೆ ಕನಿಷ್ಠ ಮಟ್ಟದ ಜ್ಞಾನ ಆದರೂ ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು ಕರ್ನಾಟಕದ ಬಗ್ಗೆ ಅಂತೇಳ್ಬಿಟ್ಟು ಒಂದು ಒಳ್ಳೆಯ ಒಂದು ಯೋಜನೆಯನ್ನು ಇಟ್ಕೊಂಡು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ನಮ್ಮ ಮಕ್ಕಳಲ್ಲಿ ಇದಕ್ಕೆ ಅದೇ ರೀತಿಯಾದಂಥ ಉತ್ಸಾಹದಿಂದ ನೀವು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದಕ್ಕಿಂತ ಹೆಚ್ಚಿನದಾಗಿ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಇಷ್ಟನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾವನಾಂತರಂಗ ಟ್ರಸ್ಟಿನ ವತಿಯಿಂದ ಮಾಡುವ ರಾಜ್ಯೋತ್ಸವದ ಅಂಗವಾಗಿ ಮಾಡುವಂತಹ ಮಕ್ಕಳಿಗೆ ವಿಶೇಷವಾಗಿ ಅದರಲ್ಲಿ ಕನ್ನಡದ ಮನಸ್ಸಿನ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಈ ಜಾಗದಲ್ಲಿ ಇದೊಂದು ಸುದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಹಿರಿಯ ಕವಿ ಸಿ ಅಶ್ವರ್ ಅವ್ರನ್ನ ಎಷ್ಟು ಜನರಿಗೆ ಗೊತ್ತಿದೆ? ಅಡ್ಡಿಲ್ಲ ಎಲ್ರಿಗೂ ಗೊತ್ತಿರಬೇಕು ಅಂತಿಲ್ಲ. ಇನ್ನೂ ನೀವು ಚಿಕ್ಕವರು ಆದರೂ ನೀವು ಕಷ್ಟ ಪಡಬಾರ್ದು ಅಂತ ಹೇಳಿ ಬೇಗ ಬಿಡಿಸಿ. ಇನ್ನು 4 ನಿಮಿಷ ಇದೆ. ಟೈಮ್ ಕಮ್ಮಿ ಕೊಟ್ಟಷ್ಟು ಬೇಗ ಮಾಡ್ತಾರೆ. ಯಾವುದು ನೋಡಿಲ್ಲ ಏನಾದರೂ ಇದನ್ನೇನಾದರೂ ಕಾನ್ಸೆಪ್ಟ್ ಒಳ್ಳೆ ಸ್ವಲ್ಪ ಇದೆ. ಆಯ್ತಾ, ಎಲ್ಲ ಕೊಡಬೇಕೀಗ. ಕಾಲಾವಕಾಶ ಮುಗಿದು 20 ನಿಮಿಷಗಳ ಕಾಲಾವಕಾಶ ಮುಗಿದಿದೆ. ಮೊದಲನೇ ಬಹುಮಾನವಾಗಿ ಪ್ರಶಸ್ತಿ ಪತ್ರ ಮತ್ತು ಪ್ರಶಸ್ತಿ, ಅದರ ಜೊತೆಗೆ ನಮ್ಮ ಸಾಹಿತಿಗಳಾದ ಶ್ರೀಯುತ ಬಸವರಾಜ ಕಲ್ಲಸಕರೆಯವರು ಕೂಡ 100 ರೂಪಾಯಿ ನಗದು ಬಹುಮಾನವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಆಯ್ತಾ? ಸ್ಪರ್ಧೆ ಇರುತ್ತೆ. ಈ ಒಂದು ಸ್ಪರ್ಧೆಗೂ ಕೂಡ 20 ರಂಗೋಲಿ ಮಾಡೋರು ಇದಾದ್ಮೇಲೆ ಈಗ ಮಾಡ್ಕೊಳ್ಳಿ. ಅದರಲ್ಲಿ ರಂಗೋಲಿ ಅವರು ಇದ್ದಾರೆ, ಅದೇ ನೋಡ್ಬೇಕು ಅವ್ರನ್ನ ಕೇಳಿ. ಅವರು ರಂಗೋಲಿ ಕಂಪನಿ ನಮ್ಮ ಕನ್ನಡ ಗುರುತಿರಬೇಕು. ಅಕ್ಷರ ಇನ್ನೂ ಕೂಡ ಇದೆ. ದಯವಿಟ್ಟು ಅವಸರ ಮಾಡ್ಕೋಬೇಡಿ. ಎಲ್ಲ ಮಕ್ಕಳು
ಬೆಂಗಳೂರು. ಕರ್ನಾಟಕದಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ. ಕರ್ನಾಟಕದಲ್ಲಿ ಬೆಂಗಳೂರು ನಗರವು ಒಂದು. ಕರ್ನಾಟಕದಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳು ನಾವು ನೋಡಲಷ್ಟಿವೆ. ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹವಿದೆ. ಅದು ವಿಶ್ವವಿಖ್ಯಾತವಾಗಿದೆ. ವಿಗ್ರಹ 57 ಎತ್ತರದ ಅಡಿ ಗೊಮ್ಮಟೇಶ್ವರ ವಿಗ್ರಹವಿದೆ. ನಾನು ಮಾತನಾಡುತ್ತಿರುವ ವಿಷಯ ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಕಾಗದ ಕಾರ್ಖಾನೆಗಳು ಓದುತ್ತಿದ್ದೇನೆ. ನಾನು ಇಂದು ಕರ್ನಾಟಕದ ಬಗ್ಗೆ ಭಾಷಣ ಮಾಡಲಿದ್ದೇನೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದಲ್ಲಿ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ. ಕರ್ನಾಟಕ ಭಾರತ ದೇಶದ ಪ್ರಗತಿಶೀಲ ರಾಜ್ಯಗಳಲ್ಲಿ ಒಂದಾಗಿದೆ. ಇಲ್ಲಿನ ಜನಸಂಖ್ಯೆ ಸುಮಾರು 6 ಕೋಟಿ. ಪ್ರಗತಿಯ ಪ್ರಾಕೃತಿಕ ಸೌಂದರ್ಯದಿಂದ ಕರ್ನಾಟಕ ಸೃಜನಗೊಂಡಿದೆ. ದಕ್ಷಿಣದ ನೀಲಗಿರಿ ಪರ್ವತಗಳು ಬಹಳ ಸುಂದರವಾಗಿ ಶೋಭಿತವಾಗಿವೆ. ಇವೆಲ್ಲವಲ್ಲದೆ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕೂಡ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಬೃಹತ್ ಸಂಸ್ಥೆಗಳು ಮತ್ತು ಸುಪ್ರಸಿದ್ಧ ವೈಜ್ಞಾನಿಕ ಸಂಶೋಧನೆಗಳು ಇವೆ. ಕರ್ನಾಟಕದಲ್ಲಿ ಕಾಗದ ಕಾರ್ಖಾನೆ, ಸಕ್ಕರೆ, ಸಿಮೆಂಟ್, ರೇಷ್ಮೆ ಉದ್ದಿಮೆಗಳು ಪ್ರಖ್ಯಾತವಾಗಿವೆ. ಕರ್ನಾಟಕದ ಶ್ರವಣಬೆಳಗೊಳದ 57 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯು ವಿಶ್ವವಿಖ್ಯಾತವಾಗಿದೆ. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು. ಕರ್ನಾಟಕದಲ್ಲಿ ಮೊದಲು ರಾಜ್ಯ ಸ್ಥಾಪನೆ ಮಾಡಿದ ಕನ್ನಡ ರಾಜವಂಶ ಯಾವುದು? ಆಪ್ಷನ್: ಹೊಯ್ಸಳ, ಕದಮ್ಮ, ಚಾಲುಕ್ಯ, ರಾಷ್ಟ್ರಕೂಟ. ಗಂಗ ಮತ್ತು ಕದಂಬರ ರಾಜ್ಯ ಸ್ಥಾಪನೆಯಾದದ್ದು ಯಾವ ಕಾಲದಲ್ಲಿ? 4ನೇ ಶತಮಾನ, 6ನೇ ಶತಮಾನ, 8ನೇ ಶತಮಾನ, 1ನೇ ಶತಮಾನ. ಚಿತ್ರದುರ್ಗದ ಪಾಳೆಗಾರದಲ್ಲಿ ಪ್ರಸಿದ್ಧರಾದವರು ಯಾರು? ಶಿವಪ್ಪ ನಾಯಕ, ಮದಕರಿ ನಾಯಕ, ವೀರಪ್ಪ ನಾಯಕ, ಕಸ್ತೂರಿ ರಂಗಪ್ಪ ನಾಯಕ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಬಾದಾಮಿ, ವಾದ್ಯ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಬಾದಾಮಿ, ವಾದ್ಯಪೀಠ. ಮುಂದುವರಿಸಬೇಕು. ಇನ್ನೊಬ್ಬ 6ನೇ ತರಗತಿಯ ಸ್ಪರ್ಧೆ ಹರಿಸ್ಮಿತಾ ಅವರು ಬರಬೇಕು. ಹೇಳುವುದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ಅಂಶಗಳು ಜಾಸ್ತಿ ಬೇಕು ಅಂತ ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ಇರುವ ಜಿಲ್ಲೆಗಳು ಎಷ್ಟು? ನಾನು ಆಪ್ಷನ್ಗಳು ಮುಂದೆ ಆಗಿದೆ. ಕರ್ನಾಟಕ ವಿಸ್ತೀರ್ಣ ಎಷ್ಟು? ಆಪ್ಷನ್ ಕೊಡ್ತಾರೆ. ಇದರ ಆಪ್ಷನ್ ಕೊಡ್ತೇನೆ. 1,90,790 ಕಿಲೋಮೀಟರ್ ಮೊದಲದು. ಇನ್ನೊಂದು 1,91,780 ಕಿಲೋಮೀಟರ್. ಇನ್ನೊಂದು 1,91,791 ಕಿಲೋಮೀಟರ್. ಕೇರಳ ಮತ್ತು ತಮಿಳುನಾಡು ಕರ್ನಾಟಕದ ಯಾವ ದಿಕ್ಕಿನಲ್ಲಿದೆ? ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ. ಕ್ವಶನ್ ಅರ್ಥ ಆಗಿದ್ರೆ ಮತ್ತೊಮ್ಮೆ ಕೇಳ್ಬೋದು. ಅರ್ಥ ಆಯ್ತಾ? ಉತ್ತರವ ಹಿಂದೂಸ್ತಾನಿ ಎರಡೂ ಪ್ರಕಾರಗಳಲ್ಲಿ ಸಾಧನೆ ಮಾಡಿದ ಉಭಯ ಗಾಯನ ಈ ಸಾಧನೆ ಯಾರು? ಆಯ್ತಾ? ಅರ್ಥ ಆಯ್ತಾ? ಒಂದೇ ನಾನು ಕೊಡ್ತೀನಿ. ಶ್ಯಾಮಲಾ ಜಿ ಭಾವೆ,
MS ಶೀಲಾ, ನಾಗಮಣಿ ಶ್ರೀನಾಥ್, MS ಸುಬ್ಬಲಕ್ಷ್ಮಿ, ಶ್ಯಾಮಲಜಿ ಕಾವ್ಯ. ಎರಡನೇದು ನಿಜಗುಣ ಶಿವಯೋಗಿಗಳ ರಚನೆಗಳಿಗೆ ಅಂಕಿತವಾಗಿ ಅವರ ಇಷ್ಟದೈವ ಯಾವುದು? ಒಂದು ಶಂಭುಲಿಂಗ, ಸೋಮೇಶ್ವರ, ನಾಗಲಿಂಗ, ರಾಮನಾಥ. ಯಾವುದು? ಕವಿರಾಜ ಮಠ ಹೇಳ್ಕೊಟ್ಟಿದ್ದಾರಲ್ಲ ಸ್ಕೂಲಲ್ಲಿ, ಹೇಳ್ಕೊಟ್ಟಿದ್ದೀರಾ? ಆವಾಗ ಯಾವ ಕಾಲದದು? ಕ್ರಿಸ್ತ ಶಕ 850, ಕ್ರಿಸ್ತ ಶಕ 800, ಕ್ರಿಸ್ತ ಶಕ 750, ಕ್ರಿಸ್ತ ಶಕ 920. ಆಪ್ಷನ್ ಡಿನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈ ಕೃತಿಗಳು ಕರ್ತ ಯಾರು? ಕರ್ತ ಅಂದ್ರೆ ಗೊತ್ತಾ? ಬರೆದವರು ಯಾರು? ರನ್ನ, ಪಂಪ, ಪೊನ್ನ, ಜನ್ನ. ಹೆಸರು ಬೇಕಲ್ಲ. ನಿಮ್ಮ ಹೆಸರಮ್ಮ? ವಂದನೆಗಳು. ಮುಂದಿನ ಪ್ರಶ್ನೆ. ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಯಾವ ವಿಷಯವನ್ನು ಬೋಧಿಸುತ್ತಿದ್ದರು? ಅರ್ಥ ಆಯ್ತಾ ಕ್ವಶನ್? ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಯಾವ ವಿಷಯವನ್ನು ಬೋಧಿಸುತ್ತಿದ್ದರು ಅಂದ್ರೆ ಯಾವ ಸಬ್ಜೆಕ್ಟ್ ಬಗ್ಗೆ ಅವರು ಪಾಠ ಮಾಡ್ತಾ ಇದ್ರು ಅಂತ. ಹೇಳಿದ ಆಪ್ಷನ್ ಅರ್ಥಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಕನ್ನಡ. ತತ್ವಶಾಸ್ತ್ರ. ಗರ್ಜಪ್ಪ ಅಂತ. ಎಷ್ಟನೇ ತರಗತಿ ಅಪ್ಪ ನೀನು? 8ನೇ ತರಗತಿ. ಗಂಜಪ್ಪ. ಆರನೇ ತರಗತಿ. ಮುಂದಿನ ಪ್ರಶ್ನೆ. ಕೈ ಎತ್ತಬೇಕು ಅಷ್ಟೇ, ಹೇಳ್ಬಾರ್ದು ಆನ್ಸರ್ ಆಯ್ತಾ? ಯಾರು ಕೂಡ ಹೇಳ್ಬಾರ್ದು. ಕೇಳ್ತೀವಿ ಅವ್ರಿಗೆ, ಅವಾಗ ನೀವು ಕೈ ಎತ್ತಬೇಕಷ್ಟೇ. ಮೈಸೂರು ವಿಶ್ವವಿದ್ಯಾನಿಲಯ ಮೊದಲ ಕನ್ನಡ ಪ್ರಾಧ್ಯಾಪಕರು ಯಾರು? ಆಪ್ಷನ್ ಹೇಳ್ತೀನಿ. ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ಕನ್ನಡ ಪ್ರಾಧ್ಯಾಪಕರು ಯಾರು? PS ವೆಂಕಣ್ಣಯ್ಯ, ಶ್ರೀ ಕುವೆಂಪು, BM ಶ್ರೀಕಂಠಯ್ಯ. ಯಾರು ಹೇಳ್ಬಾರ್ದು? ಓಕೆ. ಯಾರು ನಮ್ಮ ಸ್ಥಾನ ಬಿಟ್ಟು ಈ ಕಡೆ ಬರಬೇಡಿ. ಅಲ್ಲೇ ಕುತ್ಕೊಂಡು ಕೈ ಎತ್ತಿದ್ರೆ ಸಾಕು, ನಾವೇ ಬೇಕಾದ್ರೆ ಬರ್ತೀವಿ. ಶರಣ್ಯ, 6ನೇ ತರಗತಿ. ಎಲ್ಲರೂ ಕೇಳಿಸ್ಕೊಳ್ಳಿ. ತಮ್ಮ ಆಡಳಿತಾವಧಿಯಲ್ಲಿ ಒಂದೇ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಪರವಾನಿಗೆ ಸಿಗದಂತೆ ಮಾಡಿದ ಮಂತ್ರಿ ಯಾರು? ಮುಖ್ಯಮಂತ್ರಿ. ಅದನ್ನು ಆಪ್ಷನ್ ಕೊಡ್ತೀನಿ. ಆಪ್ಷನ್ ಗೊತ್ತಿಲ್ಲದೆ ಹೇಳೋರಂತಾರೆ ಯಾರು? ಹೇಳಿಮ್ಮ. ಆಪ್ಷನ್ ನಾನು ಕೊಡೋದಿಲ್ಲ, ನೀವು ಹೇಳಿ ಆನ್ಸರ್ ಗೊತ್ತಿದೆ ಹೇಳೋಣ. ಆಪ್ಷನ್ ಕೈ ಅಂತ ತಪ್ಪು. ಆಪ್ಷನ್ ಕೇಳಕ್ ಮುಂಚೆ ಇವಾಗ ನಾನು ಕ್ವಶನ್ ಕೇಳಿದ್ದು ಯಾರಿಗೆ ಅರ್ಥ ಆಗಿದೆ? ತಮ್ಮ ಆಡಳಿತಾವಧಿಯಲ್ಲಿ ಒಂದೇ ಒಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಪರವಾನಗಿ ಅಂತ ಹೇಳಿದ್ರೆ ಲೈಸೆನ್ಸ್ ಕೊಡದೇ ಇರುವಂತ ಮಂತ್ರಿ ಯಾರು? ಪರವಾನಗಿ ಅಂದ್ರೆ ಲೈಸೆನ್ಸ್. ಈಗ ನೀವು ಕನ್ನಡ ಮೀಡಿಯಂನಲ್ಲಿ ಓದ್ತಾ ಇದ್ದೀರಾ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂಗೆ ಲೈಸೆನ್ಸೇ ಕೊಟ್ಟಿಲ್ಲ. ಆ ರೀತಿ ಒಬ್ಬ ಮಿನಿಸ್ಟರ್ ಇದ್ರು. ಆ ಮಿನಿಸ್ಟರ್ ಹೆಸರೇನು? ಅದು ನಾನು ಆಪ್ಷನ್ ಕೊಡ್ತೀನಿ. ಈಗ JB ಶಂಕರ್ ರಾವ್,
ಕೆ.ವಿ. ಶಂಕರೇಗೌಡ, ವೀರಪ್ಪ ಮೊಯ್ಲಿ, ಬಸವರಾಜ್ ಹೊರಟ್ಟಿ. ಸ್ಥಾಪನೆಗೊಂಡದ್ದು ಯಾವಾಗ? ಆಪ್ಷನ್ ಕೊಡ್ತೀನಿ. 1991, 1900, 1992, 1997. ಆಂಜನೇಯ 1991. ಎಲ್ಲ ಉತ್ತರಗಳನ್ನ ಎಲ್ಲ ಮಕ್ಕಳು ಸರಿಯಾಗಿ ನೀಡ್ತಾ ಇದ್ದೀರಾ. ತುಂಬಾ ಸಂತೋಷದ ವಿಷಯ. ಮುಂದಿನ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಎಂದೂ ದಿವಾನರಾಗಿದ್ದು ಯಾವ ದೊರೆಯ ಕಾಲದಲ್ಲಿ? ಯಾವ ದೊರೆ ಅವಾಗ ಅರಸರಾಗಿದ್ದು ಯಾರು? ಅವಾಗ ರಾಜರಾಗಿದ್ದು ಕೃಷ್ಣರಾಜ ಒಡೆಯರ್, ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಗಂಡ್ಮಕ್ಳು ಬರ್ರಪ್ಪ. ಏನಾಯ್ತು ಗಂಡ್ಮಕ್ಳಿಗೆ? ಇಲ್ಲಪ್ಪ, ಇಲ್ಲೇ ಬರ್ರಿ. ಗಂಡ್ಮಕ್ಳು ಇಲ್ಲೇ ಬರ್ರಿ. ನೀವು ಹೇಳಿ. ನಿಮ್ಗೂ ಇದೆ ಮೊದಲಿದ್ದು. ಈಗ ಗಂಡ್ಮಕ್ಳು ಕೊಡ್ಬಿಡ್ತೀನಿ ಮೊದಲಿದ್ದು. ಈಗ ಹೆಣ್ಮಕ್ಳು ಸ್ವಲ್ಪ ಸುಮ್ಮನೆ ಹೆಣ್ಮಕ್ಳಿಗೆ ಬುದ್ಧಿವಂತರು ಅಂತ ಗೊತ್ತು. ಪಾಪ ಗಂಡ್ಮಕ್ಳಿಗೂ ಒಂದು ಅವಕಾಶ ಕೊಡೋಣ. ಪರೀಕ್ಷೆ ಮಾಡಿ. ಆಯ್ತಾ? ಏಳನೇದು, ಮೊದಲ ಬಾರಿ ಕ್ಷಿಪಣಿ ಬಳಸಿ ಕಾದಾಡಿದ ದೊರೆ ಯಾರು? ನಿಮಗೆ ಗಂಡ್ಮಕ್ಳಿಗೆ. ಆಯ್ತಾ? ಆಪ್ಷನ್ ಗೊತ್ತಾ? ನಾನು ಏನಂತ ಹೇಳ್ತೀನಿ ಇನ್ನೊಂದ್ಸಲಿ. ನಿಮ್ಗೆಲ್ಲ ಇತಿಹಾಸ ಬಗ್ಗೆ ಪಾಠ ಮಾಡಿರ್ತಾರೆ. ಶಿವಾನಿ ಅಂತ ಹೇಳ್ಬೋದಾ? ಆ ಕಾಲದಲ್ಲಿ, ರಾಜರ ಕಾಲದಲ್ಲಿ ರಾಕೆಟ್ಗಳನ್ನ ಯೂಸ್ ಮಾಡಿ ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಆ ರೀತಿ ಒಬ್ಬ ರಾಜ ಇದ್ರು. ಆ ರಾಜ ಹೆಸರು ಗೊತ್ತಾ ನಿಮ್ಗೆ? ನಾನು ಆಪ್ಷನ್ ಕೊಡ್ತೀನಿ. ಪುಲಿಕೇಶಿ, ಟಿಪ್ಪು ಸುಲ್ತಾನ್, ವಿಷ್ಣುವರ್ಧನ, ಹೈದರಾಲಿ. ಯಾರು ಎದ್ದು ಬರಬಾರ್ದು, ಆನ್ಸರ್ ಹೇಳೋದಿಲ್ಲ, ಆರನೇ ತರಗತಿ. ಉತ್ತರ ಕೊಡಂಗಿಲ್ಲ. ನಾವು ಹೇಳಿದಾಗ ಮಾತ್ರ ಉತ್ತರ ಕೊಡ್ಬೇಕು. ಈಗ ಎಂಟನೇದು, ಹೆಣ್ಮಕ್ಳಿಗೆ ಮಾತ್ರ ಬಹುಮನಿ ರಾಜ್ಯ ಅಂತ ಪಾಠ ಮಾಡಿರ್ತಾರೆ. 7ನೇ ಕ್ಲಾಸಲ್ಲಂತೂ ಖಂಡಿತ ಈಗ ಇತಿಹಾಸದಲ್ಲಿ ಇದೆ. ಬಹುಮನಿ ರಾಜ್ಯ ಸ್ಥಾಪನೆಯಾಗಿದ್ದು ಯಾವಾಗ? ಆಪ್ಷನ್ ನಾನು ಕೊಡ್ತೀನಿ. ಆನ್ಸರ್ ದಯವಿಟ್ಟು ಯಾರು ಹೇಳ್ಬೇಡಿ. ಗೊತ್ತಿರೋರು ಕೈ ಎತ್ತಿ, ನಾನೇ ಬರ್ತೀನಿ. ಕ್ರಿಸ್ತ ಶಕ 1000 ಆಪ್ಷನ್ ಕೊಡ್ತೀವಿ. ಅಲ್ಲಿ ತನಕ ಸುಮ್ಮನೆ ಇರ್ಬೇಕು. ಕ್ರಿಸ್ತ ಶಕ 1336, 1342, 1440, ಕ್ರಿಸ್ತ ಶಕ 1347. ಪಟ್ಟಣದ ನಿರ್ಮಾತೃ ಯಾರು? ಅಂದ್ರೆ ಶ್ರೀರಂಗಪಟ್ಟಣವನ್ನ ಕಟ್ಟಿದವರು, ಕಟ್ಟಿ ಬೆಳೆದರು. ಶ್ರೀರಂಗಪಟ್ಟಣವನ್ನ ಬೆಳೆದರು. ಶ್ರೀರಂಗ ನಿರ್ಮಾತೃ ಅಂದ್ರೆ ಕಟ್ಟಿದವರು. ಒಂದನೇದು ವಿಕ್ರಮಾದಿತ್ಯ, ಎರಡನೇದು ಜಗದೇವರಾಯ, ಚಿಕ್ಕದೇವರಾಯ ಒಡೆಯರ್. ಹೆಣ್ಮಕ್ಳಿಗೆಲ್ಲ, ಗಂಡ್ಮಕ್ಳಿಗೆ ಚಿಕ್ಕದೇವರಾಜ ಒಡೆಯರ್, ಆಮೇಲೆ ಉದಯಾದಿತ್ಯ. ಇನ್ನೊಂದ್ಸಲ ಹೇಳ್ಬೇಕಾ? ವಿಕ್ರಮಾದಿತ್ಯ, ಜಗದೇವರಾಯ, ಚಿಕ್ಕದೇವರಾಯ ಒಡೆಯರ್, ಉದಯಾದಿತ್ಯ.